ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಹೆಸರು ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಒಂದು ವಡೆ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದನ್ನು ಚಪಾತಿ ಮತ್ತು ರೋಟಿ ಜೊತೆಯಲ್ಲಿ ತಿನ್ಬೋದು. ನೀವು ನೋಡ್ತಾ ಇದ್ದೀರಾ, ಈರುಳ್ಳಿ, ಟೊಮೆಟೊ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿಬಿಟ್ಟು ಒಗ್ಗರಣೆ ಕೊಟ್ಕೊಳ್ಳೋದು. ಬಟ್ ನಾನು ಕರಿಬೇವು ಹಾಕ್ಕೊಂಡಿಲ್ಲ. ಕರಿಬೇವು ಹಾಕ್ಕೊಂಡ್ರೆ ಪೇಸ್ಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ. ಅರಿಶಿನ ಪುಡಿ, ಟರ್ಮರಿಕ್ ಪೌಡರ್, ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ನಾನು ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ತಾ ಇರೋದು. ಟೇಸ್ಟ್ ಆಗುತ್ತೆ. ಕೆಂಪು ಖಾರವನ್ನು ಯೂಸ್ ಮಾಡಬಾರ್ದು. ಸಾಲ್ಟು ಎಲ್ಲವನ್ನು ಹಾಕಿ ಒಗ್ಗರಣೆ ಕೊಟ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳೋದು. ಇಲ್ಲಿ ಹೆಸರು ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಹೆಸರು ಹಿಟ್ಟನ್ನು ಸ್ವಲ್ಪ ನೀರು ಕುದಿ ಬರ್ತಾ ಇದೆ ಅನ್ನೋಷ್ಟರಲ್ಲೇ ಹಾಕೊಂಡ್ಬಿಡ್ಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಚಿಕ್ಕದಾಗಿ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಇದು ಕಡಲೆ ಹಿಟ್ಟು. ಫಸ್ಟು ಹೆಸರು ಹಿಟ್ಟನ್ನು ಹಾಕ್ಕೊಂಡಿದ್ದು, ಇವಾಗ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಗಂಟಿಲ್ಲದೆ ಇರೋ ಹಾಗೆ ಸಣ್ಣಗೆ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು. ಅದನ್ನು ಹಾಗೆ ತಿರುಗುತ್ತಾನೆ ಇರಬೇಕು. ಇಲ್ಲದೆ ನಾವು ಹೇಗೆ ಇವಾಗ ರಾಗಿ ಮುದ್ದೆನ ತಿರುಗ್ತೇವಲ್ವ, ಅದೇ ಥರ ಸೇಮ್ ಮುದ್ದೆ ಮಾಡ್ಕೊಳ್ಳೋದು. ಮುದ್ದೆ ಮಾಡಿಕೊಂಡು ಸ್ವಲ್ಪ ಬೇಯಲಿಕ್ಕೆ ಇಟ್ಕೊಳ್ಬೇಕು. ಅದನ್ನು ಸರಿಯಾಗಿ ಪ್ಲೇಟ್ ಮುಚ್ಚಿ ಸರಿಯಾಗಿ ಬೆಂದಿದೆ ಅನ್ನೋ ಅಷ್ಟರಲ್ಲೇ ಗೊತ್ತಾಗುತ್ತೆ ಅದು ಬೆಂದಿರೋದು. ಈ ಥರ ನೀರು ಬಿಟ್ಕೊಳುತ್ತಲ್ಲ, ಒಂದು ತಟ್ಟೆ ತೊಗೊಂಡು ಅದಕ್ಕೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಎಣ್ಣೆ ಸವರಿಸಿ ಇವಾಗ ಮಾಡಿಟ್ಟಿರೋ ಮುದ್ದೆಯನ್ನು ಪ್ಲೇಟ್ಗೆ ವರ್ಗಾಯಿಸ್ಕೋಬೇಕು. ಎಲ್ಲವನ್ನ ಪ್ಲೇಟಿಗೆ ವರ್ಗಾಯಿಸ್ಕೊಂಡು ಈ ಥರ ಒತ್ತಬೇಕು. ಒತ್ತಿ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಪ್ಲೇಟ್ ಮೇಲೆ ಮಾಡಿಕೊಂಡು ಸ್ವಲ್ಪ 1-2 ನಿಮಿಷ ಎಣ್ಣೆ ಸವರಿ ಮೇಲೆ ಮುಚ್ಚಿಟ್ಬಿಡ್ಬೇಕು. ಅದನ್ನು 2 ಮಿನಿಟ್ಸ್ ಆದಮೇಲೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಆಲ್ಮೋಸ್ಟ್ ಆಲ್ ಸ್ಕ್ವೇರಿಗೆ ಕಟ್ ಮಾಡ್ಕೊಳ್ಳೋದು. ಅದನ್ನು ಒಂದು 2 ಮಿನಿಟ್ಸ್ ಆಗಿದೆ. ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಸೈಜ್ ಬೇಕೋ ಆ ಸೈಜ್ ನಾವು ಕಟ್ ಮಾಡ್ಕೋಬೋದು. ಚಿಕ್ಕದಾಗಿ ಮಾಡಿಕೊಂಡ್ರೆ ತಿನ್ನಲಿಕ್ಕಷ್ಟು ಕಂಫರ್ಟ್ ಆಗಲ್ಲ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಈ ಥರ ಚೌಕ ಸ್ಕ್ವೇರ್ ಶೇಪ್ ಕಟ್ ಮಾಡಿಕೊಂಡು ಇವಾಗ ತಾನಾಗಿ ಬರುತ್ತದು. ಎಲ್ಲ ಗಟ್ಟಿಯಾಗಿರುತ್ತೆ ಹಿಟ್ಟನ್ನು. ನೋಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಷ್ಟು ನೀಟಾಗಿ ಬಂದಿದೆ. ಇದನ್ನು ಒಂದೊಂದಾಗಿ ಬೇರೊಂದು ಪ್ಲೇಟಿಗೆ ಎತ್ತಿಕ್ತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಇದಕ್ಕೆ, ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ಈ ಥರ ಬಾಣಲೆಗೆ ಎಣ್ಣೆಯನ್ನು ತಗೊಳ್ಕೊಂಡು ಇವಾಗ ಏನು ಮಾಡಿಟ್ಕೊಂಡಿದ್ದೀನಲ್ವಾ ಸ್ಕ್ವೇರ್ ವಡೆನ, ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನಾವು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಇವಾಗ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಎಷ್ಟು ಫ್ರೈ ನೀಟಾಗಿ ಮಾಡ್ಕೊಳ್ತಾರಲ್ವ ಅಷ್ಟು ರುಚಿಯಾಗಿರುತ್ತೆ. ಅದ್ರದ್ದು ಟೇಸ್ಟು ಇನ್ನೂ ಹೆಚ್ಚಾಗುತ್ತೆ. ನೋಡಿ, ಕಲರ್ ಬ್ರೌನ್ ಬಂದಿದೆ ನೋಡಿ. ಆ ಥರ ಬ್ರೌನ್ ಕಲರ್ ಬಂದಾದಮೇಲೆ ತಿರುಗಿಸ್ಕೋಬೇಕು ಅದನ್ನ ವಡೆನ. ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಬ್ರೌನ್ ಕಲರ್ ಬಂದಾದಮೇಲೆ ತಿರುಗಿಸ್ಕೊಳ್ಬೇಕು. ತುಂಬ ಟೇಸ್ಟಾಗಿರುತ್ತೆ ಇದು. ಚಪಾತಿ ಜೊತೆ ಬೆಸ್ಟ್ ಕಾಂಬಿನೇಷನ್. ನೀವು ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. Please subscribe my channel.
ಥ್ಯಾಂಕ್ ಯು ಫಾರ್ ವಾಚಿಂಗ್.